ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನಮ್ಮದು ಮುಳುಬಾಗ, ಅಂದ್ರೆ ಕೋಲಾರ ಜಿಲ್ಲೆಯ ಮುಳುಬಾಗ ತಾಲೂಕಿನ ಒಂದು ಹಳ್ಳಿ. ನಮ್ಮ ಊರಲ್ಲೂ ಕೂಡ ಎಲ್ಲ ಕಡೆ ಇರುವ ಹಾಗೆ ಅಸ್ಪೃಶ್ಯತೆ ಅನ್ನುವಂಥದ್ದು ಇತ್ತು, ಈಗಲೂ ಇದೆ. ಪೂರ್ತಿ ಒಟ್ಟಾಗಿದೆ ಅಂತ ನಾನು ಹೇಳಲ್ಲ, ಈಗಲೂ ಇದೆ. ಆದ್ರೆ ಅದನ್ನ ಹೇಗ್ ನೋಡ್ತಾ ಇದೀವಿ ಅಂತಂದ್ರೆ, ಈಗ ನಾನು ಒಂದು ಜನರಲ್ ಕ್ಯಾಸ್ಟ್ಗೆ ಸೇರಿದಂತ ಒಬ್ಬ ವ್ಯಕ್ತಿ. ನಮ್ಮ ಮನೆ ಒಳಗಡೆ ಕೂಡ ನಮ್ಮೂರಿನ ದಲಿತ ಸಹೋದರ ಸಹೋದರಿಯರು ಯಾರು ಕೂಡ ಒಳಗಡೆ ಸರಾಗುವಾಗ ಬರ್ತಾನೆ ಇರ್ಲಿಲ್ಲ. ಯಾರೋ ಹೊರಗಿನವರು ಅಥವಾ ಪಕ್ಕದ ಊರವರು, ದೂರದವರು ಬಂದಾಗ ಬರ್ತಾ ಇದ್ರು. ಉಳಿದಂತೆ ನಮ್ಮೂರವರು ಯಾರು ಕೂಡ ಮನೆ ಒಳಗಡೆ ಬರ್ತಾ ಇರ್ಲಿಲ್ಲ. ನಾವು ಅದನ್ನ ಬಹಳ ಸೀರಿಯಸ್ ಆಗಿ ನೋಡ್ತಿರ್ಲಿಲ್ಲ ಅಂತ ಅನಿಸ್ತದೆ. ಹಾಗಾಗಿ ಅಷ್ಟು ವರ್ಷ ನಾವು ಸುಮ್ಮನೆ ಅದನ್ನ ಸಹಿಸ್ಕೊಂಡಿದ್ವಿ. ಒಮ್ಮೆ ಒಂದು 10-11 ವರ್ಷಗಳ ಹಿಂದೆ ನಾನು ನಮ್ಮ ಊರಿಗೆ ಹೋಗಿದ್ದಾಗ ನಮ್ಮ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಇದೇ ತರ ಒಂದು 150 ಜನ ಒಂದು ಈವೆಂಟ್ಗೆ ಅಂತ ಬಂದಿದ್ರು. ನಮ್ಮ ತಂದೆ ತತ್ವಪದಕಾರರು, ಭಜನೆ ಹಾಡುವಂತವ್ರು. ನಮ್ಮ ಅಮ್ಮನೂ ಹಾಡ್ತಾ ಇದ್ರು. ಅವ್ರ ಜೊತೆ 106 ಜನ ಸೇರ್ಕೊಳ್ತಾ ಇದ್ರು. ಆದ್ರೆ ಹಿಂಗೆ ಭಜನೆ ನಡೀತಾ ಇತ್ತು ಅಂತಂದ್ರೆ, ಒಕ್ಕಲಿಗರು, ಕುರುಬರು, ಬಣಿಜಿಗರು ಆದ್ರೆ ಮನೆ ಒಳಗಡೆ ಬರೋರು, ಅದೇ ಒಳಿಗರು ಮಾದಿಗರು ಆದ್ರೆ ಬಾಗಿಲು ಆಚೆ ನಿಂತ್ಕೊಳ್ಳೋರು. ಒಟ್ಟಿಗೆ ಕಾಣಿಸ್ತಾ ಇತ್ತು. ಆದ್ರೆ ಬೈಫರ್ಕೇಶನ್ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಏನು ಜನರಲ್ ಕ್ಯಾಸ್ಟ್ ಅಂತೀವಲ್ಲ, ಅದರ್ಸ್ ಅಂತೀವಲ್ಲ, OBC ಅಂತೀವಲ್ಲ, OBC ಅವರು ಮನೆ ಒಳಗಡೆ, ನಮ್ಮೂರಿನವರೇ ದಲಿತರು, ಅದೇ ಹೇಳದ್ನಲ್ಲ SC ಬೋವಿ ಆತರ ಸಮುದಾಯದವರ ಸಮಸ್ಯೆ ಇಲ್ಲ, ಅದು ಟಚಬಲ್ ಸಮುದಾಯ. ಆದ್ರೆ ಉಳಿದಂತೆ ಮಾದಿಗ ಸಮುದಾಯದವರು ಅಥವಾ ನಮಸ್ತೆ ಒಳಿಯ ಸಮುದಾಯದವರು ಯಾರು ಬಂದಾಗ ಬಾಗಿಲು ಆಚೆ ಕೂತ್ಕೊಂಡು ಭಜನೆ ಮಾಡ್ತಾ ಇದ್ರು. ಅದು ಹೇಳದ್ನಲ್ಲ, ಸುಮಾರು ವರ್ಷಗಳ ಕಾಲ ನಾವು ಅದನ್ನ ನೋಡ್ದಂಗೆ ಅದು ನಡೀತಾ ಇತ್ತು. ಆದ್ರೆ ಒಂದು ಸಾರಿ ಇದೇ ತರ ಒಂದು 5ನೇ ವರ್ಷದ ನಮ್ಮ ತಂದೆಯ ತಿಥಿ, ಅದು ನನಗದು ಒಂಥರ ಚುಚ್ಚಿದಂಗಾಯ್ತು. ಅಂದ್ರೆ ಎಜುಕೇಟೆಡ್ ಫ್ಯಾಮಿಲಿನಲ್ಲೇನೆ ಈ ತರದ ಒಂದು ಅಸ್ಪೃಶ್ಯತೆ ಇದೆಯಲ್ಲ, ಇದನ್ನ ತಿದ್ದೋದಕ್ಕೆ ಯಾರಾದ್ರೂ ಹೊರಗಿನ ವ್ಯಕ್ತಿ ಬರ್ಬೇಕಾ, ನಾವೇನಾದ್ರೂ ಮಾಡ್ಬೇಕಲ್ಲ ಅಂತ ಕ್ಷಣಕ್ಕೆ ಅನಿಸ್ತು. ನಾನು ನೆಕ್ಸ್ಟ್ ಇನ್ನೊಂದು ನಿಮಿಷ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಆ ಕ್ಷಣಕ್ಕೇನೆ ಇಲ್ಲ, ಏನಾದ್ರೂ ಬದಲಾವಣೆ ತರಬೇಕು ಅಂದ್ರೆ ಈಗ್ಲೇ ತರಬೇಕು, ಮತ್ತೆ ಇಲ್ಲೇ ತರಬೇಕು. ಪಕ್ಕದ ಮನೆಯಲ್ಲಿ ತರಕಾಗಲ್ಲ, ನಮ್ಮ ಮನೆಯಲ್ಲೇ ತರಬೇಕು. ಮತ್ತೆ ನಾಳೆ ತರಬಾರದು, ಅದನ್ನ ಈ ಕ್ಷಣದಲ್ಲೇ ತರಬೇಕು ಅಂತ ಹೇಳಿ ಎಲ್ಲರನ್ನು ಕೂರಿಸ್ಕೊಂಡು ಭಜನೆ ನಿಲ್ಲಿಸಿ ಒಂದು 10 ನಿಮಿಷ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ, ನೀವೆಲ್ಲ ಕೇಳಿಸ್ಕೋಬೇಕು ಅಂತ ಹೇಳಿದೆ. ಎಲ್ರು ಬಹಳ ಆಸಕ್ತಿಯಿಂದ ಕೇಳಿಸ್ಕೊಳ್ಳಕ್ ಶುರು ಮಾಡಿದ್ರು. ನಾನು ಹೇಳಿದೆ, ನೋಡಿ, ನೀವು ತತ್ವ ಪದಗಳನ್ನ ಹಾಡ್ತಾ ಇದ್ದೀರಿ. ಆ ತತ್ವ ಪದಗಳಿಗೆಲ್ಲ ಕೂಡ ಒಂದು ಆಶಯ ಇದೆ. ಏನು ಅಂತಂದ್ರೆ, ನಾವೆಲ್ಲರೂ ಕೂಡ ಏನು ಒಂದು ಅಲ್ವಾ, ಎರಡೇ ಜಾತಿ ಇರೋದು ಅಲ್ವಾ, ಗಂಡೊಂದು ಹೆಣ್ಣೊಂದು ಅನ್ನುವಂತ ರೀತಿಯ ಹಾಡುಗಳಂತೂ ಎಲ್ಲ ತತ್ವ ಪದಗಳಲ್ಲೂ ಕೂಡ ಇದೆ. ಇದನ್ನ ಸುಮಾರು ವರ್ಷಗಳಿಂದ ಹಾಡ್ತಾ ಇದ್ದೀರಿ, ಆದ್ರೆ ಆಚರಿಸ್ತಾ ಇದ್ದೀರಾ? ಯಾರು ಆಚರಿಸ್ತಾ ಇಲ್ಲ. ಸೊ ಆಚರಣೆಗೆ ಬರದೇ ಇರುವಂತ ಹಾಡನ್ನ ಯಾಕೆ ಹಾಡಬೇಕು? ಅದು ಹಾಡು ಏನ್ ಹೇಳುತ್ತೋ ಅದು ನೀವು ನಡ್ಕೋಬೇಕಲ್ಲ, ಹಂಗೆ ನೀವು ನಡ್ಕೊಳ್ತಾ ಇಲ್ವಲ್ಲ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟೆ. 10 ನಿಮಿಷದಲ್ಲಿ ಅವರೆಲ್ಲರೂ ಒಪ್ಕೊಂಡ್ರು. ಆ ಕ್ಷಣಕ್ಕೇನೆ ನಮ್ಮ ಮನೆ ಒಳಗಡೆ ಎಲ್ರನ್ನೂ ಬರೆಸ್ಕೊಳ್ಳೋದಕ್ಕೆ ನಮ್ಮ ಮನೆಯವರು, ನಮ್ಮ ಊರಿನವರು ಎಲ್ಲರೂ ಒಪ್ಪಿದ್ರು. ಮತ್ತೆ ಮನೆ ಒಳಗಡೆ ಬರೋದು ಕೂಡ ನಮ್ಮೂರಿನ ದಲಿತರು ಕೂಡ ಒಪ್ಪಿದ್ರು. ಇಲ್ಲ ಅನೇಕರು ಹೇಳ್ತಾರೆ, ಇಲ್ಲ ನಾವು ಕರೆದ್ರು ಬರಲ್ಲ ಅಂತ. ನಾನು ಆ ಮಾತನ್ನು ಒಪ್ಪೋದೇ ಇಲ್ಲ. ಇವ್ರು ಕರೆಯುವಂತವ್ರು ಬರೀ ಕಾಟಾಚಾರ ಕರೀತಾ ಇದ್ದಾರಾ ಅಲ್ವಾ? ನೋಡಿ, ಯೋಚನೆ ಮಾಡಿ, ಬರಂಗಿದೆ ಬನ್ನಿ ಅಂತಂದ್ರೆ ಆ ಮಾತಲ್ಲಿ ಏನಿದೆ ಅಲ್ವಾ? ಟೋನ್ ಅಂತೀವಲ್ಲ ಇಂಗ್ಲಿಷ್ ಅಲ್ಲಿ, ಆ ಟೋನ್ ಹೇಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ. ಸೊ ಹಾಗಾಗಿ ಕರೆದ್ರೂ ಬರಲ್ಲ ಅನ್ನುವಂತ ಮಾತನ್ನ ನಾನಂತೂ ಒಪ್ಪೋದೇ ಇಲ್ಲ, ಅದು ನಿಜಾನೂ ಅಲ್ಲ. ಸೊ ಹೀಗೆ ಒಂದೊಂದೇ ಕಾರ್ಯಕ್ರಮವನ್ನ ಇದುವರೆಗೂ ನಾವು ಮಾಡ್ಕೊಂಡು ಬಂದಿದ್ದೀವಿ. ಒಂದು 500-600 ಹಳ್ಳಿಗಳಲ್ಲಿ ತರ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅರಿವು ಭಾರತ ಹೆಸರು ಕೇಳ್ತಿದ್ದಂಗೆ ನನಗೆ ಬಹಳಷ್ಟು ರೋಮಾಂಚನ ಆಯಿತು. ಇನ್ನು ಉಳಿದಿದೆಯಲ್ಲ 78 ವರ್ಷ ತುಂಬಿದ್ರು ಭಾರತಕ್ಕೆ ಅಂತೇಳಿ ಅರಿವನ್ನು ಕೊಡ್ತಕ್ಕಂಥ ಒಂದು ತಂಡ ಇದೆಯಲ್ಲ ಅಂತೇಳಿ ಭಾಳ ಖುಷಿಪಟ್ಟೆ ನಾನು. ಹಾಗಾಗಿ ನೀವೆಲ್ಲರೂ ಕೂಡ ಒಟ್ಟು ದುಡಿಯುವ ಸಮುದಾಯದ ಪರವಾಗಿ ನಾನು ಪ್ರೀತಿಯ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಒಂದು ಹೇಳ್ಬೋದು ಸುಲಭ, ಮಾಡೋದು ತುಂಬ ಕಷ್ಟ ಇದೆ. ಈ ಹಳ್ಳಿ ಭಾಳಷ್ಟು ವಿಚಾರಗಳಿಗೆ ಒಳಗೊಂಡದೆ, ತನ್ನನ್ನು ತಾನು ತೆರೆದುಕೊಂಡದೆ. 80ರ ದಶಕದಲ್ಲಿ ನಮ್ಮ ಮುಂದೆ ತೆರೆದುಕೊಂಡಂಥ ಕರ್ನಾಟಕದ ರೈತ ಚಳವಳಿ, ಅದಕ್ಕೆ ಪೂರಕವಾಗಿ ಅನಾವರಣಗೊಂಡಂಥ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಸಮತಾ ವಿದ್ಯಾಲಯ ಪ್ರಾಯಶಃ ನಮ್ಮನ್ನು ಮನುಷ್ಯತ್ವದ ಕಡೆ ಎಳ್ಕೊಂಬಂತು. ಅಲ್ಲಿ
ಭಾಳ ಜನ ಗೆಳೆಯರು ಇದ್ದಾರೆ ಇಲ್ಲಿ ಭಾಗವಹಿಸಿದವರು. ಸಮತಾ ವಿದ್ಯಾಲಯ ಭಾಳ ವಿಚಾರದಲ್ಲಿ ನಮ್ಮ ಹೃದಯಗಳನ್ನ ಬಿಚ್ಕೊಳ್ಳಿಕ್ಕೆ, ಅಲ್ಲಿ ಉತ್ತಮವಾದಂಥ ಸ್ಥಾನ ಮಾನ ಗೌರವಗಳನ್ನ ಪಡ್ಕೊಳ್ಳಿಕ್ಕೆ ಅದು ಒಂದು ರೀತಿಯಲ್ಲಿ ನೆಲೆಯಾಯಿತು. ಹಾಗಾಗಿ ಈ ಸುತ್ತಲಿನ ಹಳ್ಳಿಗಳು ನನ್ನ ತಿಳುವಳಿಕೆ ಮಟ್ಟಿಗೆ ಒಂದು ಜಾತ್ಯತೀತ ಅನ್ನುವಂಥದ್ದು, ಅಸ್ಪೃಶ್ಯತೆ ಅನ್ನುವಂಥದ್ದು ಸುಮಾರು ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಉಳಿದಂತೆ ಇಲ್ಲಿ ಜಾತಿ ಎನ್ನುವಾಗ ನಂಜುಂಡಸ್ವಾಮಿ ಅವರು ಹೇಳಿದ್ದು ಎಲ್ಲೋ ಒಂದು ಕಡೆ ನೆನಪಾಗ್ತದೆ. ಜಾತಿ ಸಮಾನ ಪ್ರಸವ ಜಾತಿ ಜಾತಿ, ಪಕ್ಷಿಗಳಿಗೆ ಜಾತಿ, ಮನುಷ್ಯರಿಗೆ, ಇನ್ನು ಕೀಟ ಆ ಜಗತ್ತು ಅದಕ್ಕೆ ಜಾತಿ ಕೊಡ್ತದೆ. ಹಾಗಾಗಿ ನಾವು ಮನುಷ್ಯ ಜಾತಿ ಅನ್ನುವಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ಹಿತೋಕ್ತಿಯನ್ನು ನಮಗೆಲ್ಲ ಕೊಟ್ಟರು ಕಾರ್ಯಕರ್ತರುಗಳಿಗೆ. ಹಾಗಾಗಿ ಒಂದು ಪ್ರಾಮಾಣಿಕ ಚಳುವಳಿ ಅಥವಾ ಪ್ರಾಮಾಣಿಕ ಈ ಥರದ ಹೋರಾಟಗಳು ಕೂಡ ಉತ್ತಮವಾದಂಥ ಸಮಾಜದ ಸುಧಾರಣೆ ಕೊಡ್ತಕ್ಕಂಥ ಮತ್ತು ಕೌಟುಂಬಿಕವಾಗಿ ಸ್ಥಾನಮಾನಗಳನ್ನ ಪಡ್ಕೊಳ್ಳಿಕ್ಕೂ ಇರ್ತಕ್ಕಂಥ ಸಾಧ್ಯತೆಗಳನ್ನ ತೆರಿತಾ ಹೋಗ್ತದೆ. ಸರ್ ಹೇಳ್ದಂಗೆ ಒಂದು ಶತಮಾನ ಬೇಕಾಗ್ತದೆ. ನೊಂದಿದ್ದೀವಿ ನಾವು. ಯಾರೋ ಸ್ನೇಹಿತರು ಅವ್ರ ಮನೇಲಿ ಹೋಗಿ ನಾವು ಊಟ ಮಾಡಿ ಬಂದರೆ, ಇವ್ರು ಅವ್ರ ಮನೆಗೆ ಹೋಗಿ ಊಟ ಮಾಡೋದ್ರ ಕಣೆಯ, ಇವ್ರಿಗೇನು ಮಾನ ಮರ್ಯಾದೆ ಇಲ್ವೇ ಅಂತೇಳಿ ನಮ್ಮನ್ನು ಟೀಕೆ ಮಾಡಿರ್ತಕ್ಕಂಥದ್ದು, ನಮ್ಮನ್ನು ಕೀಟ್ಲೆ ಮಾಡಿರ್ತಕ್ಕಂಥದ್ದು ಎಲ್ಲ ಅದೇ. ಬಟ್ ಚಳುವಳಿ ಕೊಟ್ಟಿದ್ದಂಥ ಒಂದು ಸ್ಪಷ್ಟತೆ ಏನಿತ್ತು ಅದು ಇತಿಹಾಸದಲ್ಲಿ ಬಸವಣ್ಣವ್ರನ್ನ ಹೇಳ್ದಂಗೆ ಈ ಜಾತಿ ವಿಂಗಡಣೆ ಇತ್ತೀಚೆಗೆ ನಾನು ಕಂಡ ಹಾಗೆ ಪಕ್ಷ ರಾಜಕಾರಣ ಇದನ್ನ ಬಹಳ ವ್ಯವಸ್ಥಿತವಾಗಿ ಬೆಳೆಸ್ತಿದ್ದೇ ಪೋಷಿಸ್ತಾ ಇದೆ. ಅಲ್ಲಿ ನಾವು ಅಂದ್ಕೊಂಡಂಗೆ ಸುಧಾರಣೆ ಮಾಡಲಿಕ್ಕೆ ಬರೀ ವೇದಿಕೆ ಸೀಮಿತ ಅಷ್ಟೇ. ಅದು ಕನ್ಸ್ಟ್ರಕ್ಟಿವ್ ಆಗಿ ಹೋಗದೇ ಇರ್ತಕ್ಕಂಥದ್ದು ಬಹುತೇಕ ಎಲ್ಲ ಪಕ್ಷಗಳು ಯಾವುದು ಹೊರತಾಗಿಲ್ಲ. ಹಾಗಾಗಿ ಯಾರೆಲ್ಲ ಭಾಗಿಗಳಾಗ್ತಾರೋ ಅವರೆಲ್ರಿಗೂ ಕೂಡ ಭಾಳ ಸ್ಪಷ್ಟತೆಯನ್ನು ನೀಡ್ತಕ್ಕಂಥ ಇತಿಹಾಸದಲ್ಲಿ ಗತಿಸಿರ್ತಕ್ಕಂಥ ಜ್ಯೋತಿಬಾ ಫುಲೆ ಅವರಿಂದ ಮೊದಲುಗೊಂಡು ಅಂಬೇಡ್ಕರ್ ಅವ್ರಿಗೆ ಎಲ್ಲರ ಕೊಟ್ಟಿರ್ತಕ್ಕಂಥ ಮಹತ್ವವಾದಂಥ ಸಂಗತಿಗಳನ್ನ ಅರಗಿಸ್ಕೊಳ್ಳೋ ಮುಖಾಂತರ ನಮ್ಮನ್ನು ನಾವು ಚರ್ಚ್ಕೋಬೇಕು ಅನ್ನೋಂಥದ್ದು ಭಾಳ ಮುಖ್ಯ ಆಗ್ತದೆ.